ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಂದಿನಂತೆ ಈ ದಿನ ಒಂದು ವಿಡಿಯೋ ನಿಮಗಾಗಿ ತಂದಿದ್ದೇನೆ. ಮನುಷ್ಯನಿಗೆ ಹಲವಾರು ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತವೆ. ಈ ಜೀವನ ಸಾಕಪ್ಪ ಸಾಕು ಅನ್ನುವಂತಹ ಸಂದರ್ಭವೂ ಕೂಡ ಒದಗಿ ಬರುತ್ತೆ. ಯಾವ ಕಡೆ ಜ್ಯೋತಿಷ್ಯವನ್ನು ತೋರಿಸಿದರೂ ಕೂಡ ಒಳ್ಳೆ ಸಮಯ ಅನ್ನೋದನ್ನೇ ಹೇಳೋದಿಲ್ಲ. ಹಾರಿಕೆಯ ಉತ್ತರ ನಿಮಗೆ ಸಿಗಬಹುದು. ನಿಮ್ಮ ಜಾತಕಗಳನ್ನು ನೀವೇ ನೋಡಿಕೊಂಡು ನಿಮ್ಮ ಒಳ್ಳೆಯ ಸಮಯ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೇನೆ. ಅದು ಕೇವಲ ಬರುವಂಥದ್ದು 3 ಗ್ರಹಗಳ ಆಟದಿಂದ. ಆ 3 ಗ್ರಹಗಳು ಅಂದರೆ ಯೋಗಿ ಗ್ರಹ, ಅವಯೋಗಿ ಗ್ರಹ ಮತ್ತು ಸಹಯೋಗಿ ಗ್ರಹ. ಈ ಗ್ರಹಗಳು ಮತ್ತು ಈ ಗ್ರಹಗಳ ದಶಾಭುಕ್ತಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊಂಡ್ರೆ ನಿಮ್ಮ ಒಳ್ಳೆಯ ಸಮಯ ಆ ದಶಾಭುಕ್ತಿಗಳಲ್ಲಿ ನಡೆಯುತ್ತೆ. ಅದನ್ನು ನೀವು ಮನಗಂಡು ಆ ಸಮಯದಲ್ಲಿ ನಿಮ್ಮ ಒಳ್ಳೊಳ್ಳೆಯ ಕಾರ್ಯಗಳನ್ನು ನೀವು ಕೈಗೆತ್ತಿಕೊಳ್ಬೋದು. ಬಡವರಾಗಿದ್ದರೆ ಶ್ರೀಮಂತರಾಗ್ತೀರಾ, ಶ್ರೀಮಂತರಾಗಿದ್ದರೆ ಇನ್ನೂ ದೊಡ್ಡ ಶ್ರೀಮಂತರಾಗ್ತೀರಾ, ದಡ್ಡನಿದ್ರೆ ಬುದ್ಧಿವಂತರಾಗ್ತೀರಾ, ವಿವಾಹ ಆಗಿಲ್ಲದೆ ಇದ್ರೆ ವಿವಾಹವೂ ಆಗುತ್ತೆ, ಸಾಲಗಾರರಾಗಿದ್ದರೆ ಸಾಲದಿಂದ ಮುಕ್ತಿ ಸಿಗುತ್ತೆ, ಕೋರ್ಟ್ ಕೇಸ್ಗಳಿದ್ರೆ ಅದರಲ್ಲಿ ಜಯ ಕೂಡ ಸಿಗುತ್ತೆ. ಈ ರೀತಿಯಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡುವಂತಹ ಗ್ರಹವೇ ಯೋಗಿ ಗ್ರಹ. ಹಾಗಾದರೆ ಹೆಚ್ಚಿನ ವಿವರಣೆ ನಾನೇನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಯೋಗಿ, ಅವಯೋಗಿ ಮತ್ತು ಸಹಯೋಗಿ ಗ್ರಹಗಳನ್ನು ಯಾವ ರೀತಿ ನಾವು ಹುಡುಕಬೇಕು, ಯಾವ ರೀತಿ ನೋಡಬೇಕು ಅನ್ನೋದನ್ನು ಜಾತಕದ ಮುಖಾಂತರ ನೋಡೋದನ್ನು ಈ ದಿನ ನಿಮಗೆ ನಾನು ತಿಳಿಸ್ತೇನೆ. ಅದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರದ ಪ್ರಕಾರವೇ ಆ ಯೋಗಿ, ಅವಯೋಗಿ ಮತ್ತು ಸಹಯೋಗಿ ಗ್ರಹಗಳನ್ನು ನಾವು ಹುಡುಕಬೇಕಾಗುತ್ತೆ. ಸೂತ್ರ ಏನಪ್ಪಾ ಅಂತಂದ್ರೆ, ನಾನು ಮೊದಲು ಇಲ್ಲಿ ದಶಾಭುಕ್ತಿಗಳು ಹೇಗೆ ಬರುತ್ತೆ ಅನ್ನೋದನ್ನ ಬರಿತೀನಿ. ಮೊದಲು ಕೇತು ದಶೆ ಬರುತ್ತೆ, ನಂತರ ಕೇತು ಆದ ನಂತರ ಶುಕ್ರ ದಶೆ ಬರುತ್ತೆ, ಶುಕ್ರ ಆದ ನಂತರ ರವಿ ದಶೆ ಬರುತ್ತೆ, ನಂತರ ಚಂದ್ರ ದಶೆ ಬರುತ್ತೆ, ಅದರ ನಂತರ ಕುಜ ದಶೆ ಬರುತ್ತೆ, ನಂತರ ರಾಹು ದಶೆ, ಅದರ ನಂತರ ಗುರು ದಶೆ, ಅದರ ನಂತರ ಶನಿ ದಶೆ, ಅದರ ನಂತರ ಬುಧ ದಶೆ. ಈ ರೀತಿ ದಶೆಗಳು, ವಿಂಶೋತ್ತರಿ ದಶೆಗಳು ಬರ್ತಾ ಹೋಗ್ತವೆ. ಒಂದು ಗ್ರಹದ ದಶ ಮುಗಿದ ಕೂಡಲೇ ಇನ್ನೊಂದು ಗ್ರಹದ ದಶ ಬರುತ್ತೆ. ಇದರಲ್ಲಿ ವರ್ಷಗಳನ್ನು ಬರೀತೀನಿ. ಕೇತು 7 ವರ್ಷ, ಶುಕ್ರ 20 ವರ್ಷ, ರವಿ 6 ವರ್ಷ, ಚಂದ್ರ 10 ವರ್ಷ, ಕುಜ 7 ವರ್ಷ, ರಾಹು 18 ವರ್ಷ, ಗುರು 16 ವರ್ಷ, ಶನಿ 19 ವರ್ಷ, ಬುಧ 16 ವರ್ಷ. ಈ ರೀತಿಯಲ್ಲಿ ಗುರು 17 ವರ್ಷ. ಈ ರೀತಿಯಲ್ಲಿ ಗ್ರಹಗಳ ದಶೆ ನಡೀತಾ ಇರ್ತದೆ. ಅದರ ಒಂದು ಕಡೆಗೆ ಇರಲಿ, ಅದರ ನಂತರ ನಾನು ಅದನ್ನ ತಿಳಿಸ್ತೇನೆ. ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ತಪ್ಪಾಗೋದಿಲ್ಲ. ಆದರೆ ನೀವು ಸರಿಯಾದ ರೀತಿಯಲ್ಲಿ ನಾನು ಇಲ್ಲಿ ಏನು ಹೇಳಿರ್ತೀನಿ ಸೂತ್ರವನ್ನ, ಅದರ ಪ್ರಕಾರ ನೀವು ಮಾಡ್ಕೊಂಡ್ರಾಗ ನಿಮ್ಗೆ ಲೆಕ್ಕಾಚಾರ ಸರಿಯಾಗಿ ಸಿಗುತ್ತೆ. ಇದಕ್ಕೆ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಒಂದನೆಯದು ಸೂರ್ಯನ ಡಿಗ್ರಿ ಪ್ಲಸ್
ಸೂರ್ಯ ದಾಟಿದ ರಾಶಿಗಳ ಡಿಗ್ರಿ ಪ್ಲಸ್ ಚಂದ್ರನ ಡಿಗ್ರಿ ಪ್ಲಸ್ ಚಂದ್ರ ದಾಟಿದ ರಾಶಿಗಳ ಡಿಗ್ರಿ ಮತ್ತು ಇದಕ್ಕೆ 93 ಡಿಗ್ರಿ 20 ನಿಮಿಷ ಕೂಡಬೇಕು. 93 ಡಿಗ್ರಿ 20 ನಿಮಿಷ ಯಾಕೆ ಕೂಡಬೇಕು ಅಂತಂದ್ರೆ, ಪ್ರತಿದಿನ ಯೋಗಗಳು ಬರ್ತಾ ಇರುತ್ತೆ. ಅದರಲ್ಲಿ ವಿಷ್ಕಂಭ ಯೋಗ ಮೊದಲನೇ ಯೋಗ. ಇದು ಪುಷ್ಯ ನಕ್ಷತ್ರದಲ್ಲಿ ಬರುತ್ತೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ. ಈ ನಕ್ಷತ್ರದಿಂದ ಈ ಡಿಗ್ರಿಯಿಂದ ಪ್ರತಿದಿನದ ಯೋಗಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ 93 ಅದು ಕಟಕ ರಾಶಿಯಲ್ಲಿ ಬೀಳುತ್ತೆ. ಕಟಕ ರಾಶಿಯ 4ನೇ ಪಾದ ಪುನರ್ವಸು ಮುಗಿದ ತಕ್ಷಣ ಪುಷ್ಯ ನಕ್ಷತ್ರ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಯೋಗಗಳು, ಪ್ರತಿದಿನದ ಯೋಗಗಳು ಪ್ರಾರಂಭ ಆಗುತ್ತೆ. ವಿಷ್ಕಂಭ ಯೋಗ ಅದರಲ್ಲಿ ಮೊದಲನೇ ಯೋಗ. ನಾನಿಲ್ಲಿ ಒಂದು ಜಾತಕವನ್ನ ಉದಾಹರಣೆಗಾಗಿ ಬರೆದಿದ್ದೇನೆ. ಇದು ಯಾವ ಡೇಟ್ ಆಫ್ ಬರ್ತು ಅಲ್ಲ. ಇಲ್ಲಿ ಚಂದ್ರ 10 ಡಿಗ್ರಿ 10 ನಿಮಿಷ ವೃಷಭ ರಾಶಿಯಲ್ಲಿದ್ದಾನೆ. ರವಿ 20 ಡಿಗ್ರಿ 15 ನಿಮಿಷ ಕನ್ಯಾ ರಾಶಿಯಲ್ಲಿದ್ದಾನೆ. ನಾನು ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಇಲ್ಲ. ಲೆಕ್ಕ ಹೇಗೆ ತೆಗಿಬೇಕು, ಯೋಗಿ ಅವಯೋಗಿ ಸಹಯೋಗಿ ಗ್ರಹಗಳನ್ನ ಹೇಗೆ ಹುಡುಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನಾವು ಮೊದಲನೇದಾಗಿ ಸೂರ್ಯನ ಡಿಗ್ರಿಯನ್ನು ತೆಗೆದುಕೊಳ್ಳೋಣ. ರವಿ ಇರುವಂತದ್ದು ಕನ್ಯಾದಲ್ಲಿದ್ದಾನೆ. ಡಿಗ್ರಿ ಬಂದು 20 ಡಿಗ್ರಿ 15 ನಿಮಿಷದಲ್ಲಿದ್ದಾನೆ. 20 ಡಿಗ್ರಿ 15 ನಿಮಿಷದಲ್ಲಿ ರವಿ ಇದ್ರೆ ಮೇಷದಿಂದ, ಯಾವಾಗಲೂ ಮೇಷದಿಂದಲೇ ಎಣಿಸ್ಬೇಕಾಗುತ್ತೆ. ಮೇಷದಿಂದ ಸಿಂಹ ರಾಶಿ ತನಕ 5 ರಾಶಿಗಳಾಯ್ತು. ಒಂದೊಂದು ರಾಶಿಗೆ 30 ಡಿಗ್ರಿ ಅಂತೆ. 5 ಮೂರ್ಲೆ 15 ಡಿಗ್ರಿ, 115 ಡಿಗ್ರಿ. 5 ಮೂರ್ಲೆ 15 ಅಂದ್ರೆ 130 30 30 30 30 150 ಡಿಗ್ರಿ ಆಯ್ತು. 150 ಡಿಗ್ರಿಯನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ. ಸೇರಿಸಿದಾಗ 15 ಡಿಗ್ರಿ 7 1 170 ಡಿಗ್ರಿ 15 ನಿಮಿಷ ಸೂರ್ಯನದ್ದಾಯ್ತು. ಹಾಗೆ ಚಂದ್ರನದ್ದು ನೋಡೋಣ. ಚಂದ್ರ 10 ಡಿಗ್ರಿ 10 ನಿಮಿಷದಲ್ಲಿದ್ದಾನೆ ವೃಷಭದಲ್ಲಿ 10 ಡಿಗ್ರಿ 10 ನಿಮಿಷದಲ್ಲಿದ್ದಾನೆ. ಅವನು ಮೇಷ ರಾಶಿಯನ್ನ ಅಷ್ಟೇ ದಾಟಿರುವಂಥದ್ದು, ಒಂದೇ ಒಂದು ರಾಶಿಯನ್ನ ದಾಟಿರೋದ್ರಿಂದ ಕೇವಲ 30 ಡಿಗ್ರಿಯನ್ನ ನೀವು ಇಲ್ಲಿ ಸೇರಿಸಬೇಕಾಗುತ್ತೆ. 30 ಡಿಗ್ರಿಯನ್ನ ಸೇರಿಸಿದಾಗ 0 3 1 4 40 ಡಿಗ್ರಿ 10 ನಿಮಿಷ ಆಯಿತು. 40 ಡಿಗ್ರಿ 10 ನಿಮಿಷ ಆದರೆ ಈಗ ರವಿ ಮತ್ತು ಚಂದ್ರ ಇಬ್ಬರ ಡಿಗ್ರಿಯನ್ನ ಕೂಡಿಕೊಳ್ಳೋಣ. ರವಿ 170 ಡಿಗ್ರಿ 15 ನಿಮಿಷ, ಚಂದ್ರ 40 ಡಿಗ್ರಿ 10 ನಿಮಿಷ. ಅಲ್ಲಿಗೆ 5 1 1 2 0 7 3 10 1 11 1 1 2
210 ಡಿಗ್ರಿ 25 ನಿಮಿಷ ಆಯಿತು. ಈ 210 ಡಿಗ್ರಿ 25 ನಿಮಿಷಕ್ಕೆ ನಾನು ಹೇಳಿದ್ದು ಈ 93 ಡಿಗ್ರಿ 20 ನಿಮಿಷವನ್ನ ಸೇರಿಸ್ಬೇಕು ಅಂತ. 93 ಡಿಗ್ರಿ 20 ನಿಮಿಷವನ್ನ ಸೇರಿಸಿದರೆ 5 2 2 4 3 9 1 10 2 1 3 303 ಡಿಗ್ರಿ 45 ನಿಮಿಷ ನಮಗೆ ಸಿಕ್ಕಿದಂಗಾಯ್ತು. 303 ಡಿಗ್ರಿ 45 ನಿಮಿಷ ಸಿಕ್ಕರೆ ಈ 303 ಡಿಗ್ರಿ ನಮಗೆ ಯಾವ ಕಡೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಆ ನಕ್ಷತ್ರ ಯಾವುದು ಅಂತೇಳಿ ನಾವು ಪರಿಗಣಿಸಿದಾಗ ಮೇಷದಿಂದ 30 30 30 30 30 ಅಂತ ಎಣಿಸಿದಾಗ ಮಕರ ರಾಶಿವರೆಗೂ 300 ಡಿಗ್ರಿ ಆಗುತ್ತೆ. ಮಕರ ಅಂತಂದ್ರೆ 10ನೇ ರಾಶಿ. 10 ಮೂರ್ಲೆ 30, ಮಕರ ತನಕ 30 ಆಯ್ತು. 300 ಮಕರ ರಾಶಿಯವರೆಗೆ 300 ಆಯ್ತು. ಇನ್ನು ಉಳಿದಿರೋದು 3 ಡಿಗ್ರಿ 40 ನಿಮಿಷ. ಹಾಗಾದ್ರೆ ಇಲ್ಲಿ ಇರುವಂತಹ ನಕ್ಷತ್ರ ಯಾವುದು? ಮಕರದಲ್ಲಿ ಉತ್ತರಾಷಾಢ, ಶ್ರವಣ, ಧನಿಷ್ಠ. ಧನಿಷ್ಠದ 2 ಪಾದ ಮಕರದಲ್ಲಿ ಬರುತ್ತೆ, ಇನ್ನು ಉಳಿದ 2 ಪಾದ ಕುಂಭದಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರ ಬಂತು. ಧನಿಷ್ಠ ನಕ್ಷತ್ರ ಇಲ್ಲಿ 6 ಡಿಗ್ರಿ 40 ನಿಮಿಷ ಇರುತ್ತೆ. ಅಲ್ಲಿಗೆ 306 ಡಿಗ್ರಿ 40 ನಿಮಿಷ ಆಯ್ತು. ನಮಗೆ ಬೇಕಾಗಿರೋದು 303 ಡಿಗ್ರಿ, ಅಲ್ಲಿಗೆ 3 ಡಿಗ್ರಿ 20 ನಿಮಿಷ ಅಂತಂದ್ರೆ ಧನಿಷ್ಠ ನಕ್ಷತ್ರ ಆಯ್ತು. ಧನಿಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರ ಇದರ ಅಧಿಪತಿ ಕುಜ. ನಮಗೀಗ ಕುಜ ಗ್ರಹ ಸಿಕ್ತು. ಹಾಗಾದ್ರೆ ಯೋಗಿ ಗ್ರಹ ಇಸ್ಇಕ್ವಲ್ ಟು ಕುಜ ಅಥವಾ ಮಂಗಳ. ಯೋಗಿ ಗ್ರಹ ಮಂಗಳ ಅಥವಾ ಕುಜ ಗ್ರಹ ಆಯ್ತು. ಹಾಗಾದ್ರೆ ಅವಯೋಗಿ ಗ್ರಹ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಈ ಸಿಕ್ಕಂತಹ ಯೋಗಿ ಗ್ರಹದಿಂದ ಆ ಗ್ರಹ ನಡೆದ ದಶಾಭುಕ್ತಿಗೆ ಹೋಗ್ಬೇಕು ನಾವು. ಆ ದಶಾಭುಕ್ತಿಯಿಂದ ಅದರ 6ನೇ ಅಧಿಪತಿಯ ದಶೆ ನಡೆಯುತ್ತಲ್ಲ, ಆ ಅಧಿಪತಿಗೆ ಅವಯೋಗಿ ಗ್ರಹ ಆಗುತ್ತೆ. ಹಾಗಾದ್ರೆ ಇಲ್ಲಿಂದ ಎಣಿಸೋಣ. ನಮಗೆ ಕುಜ ಸಿಕ್ಕಿದೆ, ಇದು 1, ಇದು ಯೋಗಿ, 2 3 4 5 6. ಅಲ್ಲಿಗೆ ಅವಯೋಗಿ ಗ್ರಹ ಕೇತು. ಅವಯೋಗಿ ಗ್ರಹ ಕೇತು ಅಂತ ಆಯ್ತು. ಅವಯೋಗಿ ಗ್ರಹ ಕೇತು ಆದ ನಂತರ ಸಹಯೋಗಿ ಗ್ರಹವನ್ನು ಹುಡುಕಬೇಕು. ಸಹಯೋಗಿ ಗ್ರಹವನ್ನು ಹುಡುಕೋದು ಹೇಗೆ ಅಂತಂದ್ರೆ, ನಮಗೆ ಧನಿಷ್ಠ ನಕ್ಷತ್ರ, ಈ ಧನಿಷ್ಠ ನಕ್ಷತ್ರ ಯಾವ ರಾಶಿಯಲ್ಲಿ ಬಿದ್ದಿದೆ ಅಂತ ನೋಡಬೇಕಾಗುತ್ತೆ. ಆ ರಾಶಿ ಬಂದು ಕುಂಭ ಆಗಿದೆ. ಕುಂಭ ರಾಶಿಯ ಅಧಿಪತಿ ಶನಿ. ಹಾಗಾಗಿ ಸಹಯೋಗಿ ಗ್ರಹ ಶನಿ. ನೋಡಿ, ಇದು ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ಕುಜ ಭಾಗ್ಯಾಧಿಪತಿ, ಶುಭನೇ ಆಗ್ತಾನೆ. ಯೋಗಿ ಗ್ರಹನೂ ಅವನೇ ಆಗಿ ಬಂದಿದ್ದಾನೆ. ಶನಿ ಇದಕ್ಕೆ, ಈ ಲಗ್ನಕ್ಕೆ ಬಾಧಕಾಧಿಪತಿ ಅಥವಾ ಮಾರ್ಕಾಧಿಪತಿ, ಏನು ಕೆಟ್ಟ ಗ್ರಹ. ಆದ್ರೆ ಆ ಶನಿ ಇಲ್ಲಿ ಸಹಯೋಗಿಯಾಗಿ ಬಂದಿದ್ದಾನೆ.
ನಂತರ ಕೇತು ಅವಯೋಗಿಯಾಗಿ ಬಂದಿದ್ದಾನೆ. ಈಗ ಇದರಲ್ಲಿ ಶುಭ ಫಲವನ್ನ ಕುಜ ಗ್ರಹ ತನ್ನ ದಶಾಭುಕ್ತಿಗಳಲ್ಲಿ ಕೊಡುತ್ತೆ. ಹಾಗೆಯೇ ಸಹಯೋಗಿಯಾದಂತಹ ಶನಿ ಗ್ರಹವೂ ಕೂಡ ಶುಭ ಫಲವನ್ನ ಕುಜ ಗ್ರಹದ ಅರ್ಧದಷ್ಟು ಶನಿ ಗ್ರಹ ನೀಡ್ತದೆ. ಕೇತು ಗ್ರಹ, ಈ ಕೇತು ಅಂದ್ರೆ ಅವಯೋಗಿ ಗ್ರಹ 6, 8, 12ನೇ ಮನೆಯಲ್ಲಿ ಏನಾದರೂ ಕೂತಿದ್ರೆ ಅತ್ಯಂತ ಶುಭ ಫಲಗಳನ್ನ ಕೇತು ಗ್ರಹ ಕೊಡುತ್ತೆ. ಯಾವುದೇ ರೀತಿಯಿಂದ ಇದು ದುಸ್ಥಾನಗಳಾಗಿದ್ರೂ ಕೂಡ ದುಸ್ಥಾನದ ಫಲಗಳನ್ನ ಅವಯೋಗಿ ಗ್ರಹ ಕೊಡೋದಿಲ್ಲ, ಶುಭ ಫಲವನ್ನೇ ಕೊಡ್ತದೆ. ಹಾಗೂ ಜೊತೆಗೆ 2, 11ನೇ ಮನೆಯಲ್ಲಿ ಕೂತರೂ ಕೂಡ ಶುಭ ಫಲವನ್ನ ಅದು ಕೊಡುತ್ತೆ. ಶನಿ ಗ್ರಹ ಯಾವುದೇ ಮನೆಯಲ್ಲಿ ಕೂತಿರಲಿ, ಕುಜ ಗ್ರಹದ ಅರ್ಧದಷ್ಟು ಶುಭ ಫಲಗಳನ್ನ ಶನಿ ಗ್ರಹ ನೀಡ್ತದೆ. ಈ ರೀತಿಯಲ್ಲಿ ನೀವು ಯೋಗಿ, ಅವಯೋಗಿ ಮತ್ತು ಸಹಯೋಗಿಗಳನ್ನ ಹುಡುಕಿಬಿಟ್ಟು ನಿಮ್ಮ ಜಾತಕದಲ್ಲಿ ನಿಮಗೆ ಬರುವಂತಹ ಆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಅತ್ಯಂತ ಒಳ್ಳೆಯ ಶುಭ ಫಲ ಪರಿಣಾಮಗಳನ್ನ ನೀವು ನೋಡ್ಕೋಬಹುದು. ಇದು ಖಂಡಿತವಾಗಿ 100% ಅವರಿಗೆ ಕೈಗೂಡುತ್ತೆ. ಆದರೆ ಲೆಕ್ಕಾಚಾರ ಸರಿಯಾಗಿರಬೇಕು. ಸರಿಯಾದ ರೀತಿಯಲ್ಲಿ ನೀವು ಯೋಗಿ, ಅವಯೋಗಿ ಮತ್ತು ಸಹಯೋಗಿ ಗ್ರಹಗಳನ್ನ ಹುಡುಕಿ ಆ ಗ್ರಹದ ದಶಾಭುಕ್ತಿ ಯಾವಾಗ ನಡೀತಾ ಇದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಅವೆಲ್ಲ ನಿರ್ನಾಮವಾಗಿ ಶುಭ ಫಲವನ್ನ ನೀಡುತ್ತೆ, ಸಿಗುತ್ತೆ. ಈ ವಿಡಿಯೋ ನಿಮಗೆ ಮತ್ತು ಈ ಮಾಹಿತಿ ನಿಮಗೆ ಹಾಗೂ ಈ ಪಾಠ ನಿಮಗೆ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.